ಸುಮ್ಮನೆ ಹೋಗಿಲ್ಲ ಕಡೆ, ಗುದ್ದಿರೋದಕ್ಕೆ ಹೋಗಿರೋದು. ಇವನೇ ನನ್ನ ಫ್ರೆಂಡ್ ಸಾಗರ್. ಹಾಯ್ ಮಾಡೋ ಮಚ್ಚಿ. ಊಟ ಅಂತೂ ಸೂಪರ್ ಆಗಿತ್ತು. ಓ ಮೈ ಗಾಡ್. ತಿನ್ಬೇಕು, ಕುಡಿಬೇಕು, ಮಲಗಬೇಕು. ವಾವ್ ಅನ್ನಿಸ್ತಾ ಇದೆ ಪ್ಲೇಸ್ ನೋಡಿದ್ರೆ. ದ ಬೆಸ್ಟ್ 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 ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ. ದಯವಿಟ್ಟು ಆಡೇಳ್ಬೇಡ ಪ್ಲೀಸ್. ಅಲ್ಲಿಗೆ ಹೋಗ್ತಾ ಇರೋದು ಏನಕ್ಕೆ? ಹಾಂ ಸರ್, ನಮಗೆ ತುಂಬ ಹತ್ರದಲ್ಲಿದ್ದಾರೆ. ಇಲ್ಲಿ ನಮ್ಮ ಪಾರ್ಕಿಂಗ್. ನಾನು ಜಾಸ್ತಿ ಮಾತಾಡಿಸ್ಬೇಡ. ನಾನು ಥ್ಯಾಂಕ್ ಯು, ನಮಸ್ಕಾರ. ಅಂದ್ರೆ ನಂಗೆ ಅದು ಇಷ್ಟ ಆಗಲ್ಲ ಫ್ರೆಂಡ್ಸ್. ಹಾಂ, ಸಕ್ಕತ್ತಾಗಿತ್ತು. ತಿನ್ನಮ್ಮ ತಿನ್ನು. ಇಡೀ ದಿನ ತಿಂದೆ, ಒಂದು ದಿನ ಊಟ ಮಾಡಿದೆ, ಒಂದು ದಿನ. ಹಾಯ್ ಅಂಕಲ್, ಆಂಟೀಸ್, ಪುಟಾನಿ, ಕಿಡ್ಸ್, ಬಾಯ್ಸ್ ಆ್ಯಂಡ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಾಡ್ಲು ಕರ್ನಾಟಕದಲ್ಲಿ ಒಬ್ಬೇನೋ. ಇವಾಗ ನಾನು ಹೋಗ್ತಿರೋದು ಈಶಾಗೆ, ಮೀನ್ಸ್ ಬೆಂಗಳೂರಲ್ಲಿರುವ ಈಶಾಗೆ. ನೋಡಿ ಹೆಂಗೆ ರೆಡಿ ಆಗಿದ್ದೀನಿ. ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿ ಹೋಗ್ತಾಯಿದ್ವಿ. ಆಲ್ರೆಡಿ ನನ್ನ ಫ್ರೆಂಡ್ ಬಂದು ನಿಂತ್ಬಿಟ್ಟಿದ್ದಾಳೆ. ನಾನು ಜಸ್ಟ್ ಇವಾಗ ಮೈಸೂರಿಂದ ಬಂದು ರೆಡಿಯಾಗಿ ನಿಂತಿದ್ದೀನಿ. ನನ್ನ ಫ್ರೆಂಡ್ ಆಲ್ರೆಡಿ ಬಂದುಬಿಟ್ಟಿದ್ದಾಳೆ ಹೋಗೋದಕ್ಕೆ. ಹಾಯ್ ಹಾಯ್ ಮಾಡು. ಯಾಕೆ ಮಾಸ್ಕ್ ಹಾಕೊಂಡಿದ್ಯಾ? ಸುಮ್ಮನೆ ಟ್ಯಾನ್ ಗಾಬರಿ ಆಗ್ಬಿಟ್ಟ. ಓಕೆ ಡಾರ್ಲಿಂಗ್ಸ್, ಆಗ ನಾನು ಲೇಟ್ ಆಗಿಬಿಟ್ಟಿದೆ. 6:30 ಅಲ್ಲಿ ಸಪ್ತಋಷಿ ಆರತಿ ಸ್ಟಾರ್ಟ್ ಆಗುತ್ತೆ. ಅಷ್ಟರೊಳಗೆ ನಾವು ಅಲ್ಲಿ ರೀಚ್ ಆಗಬೇಕು. ಕಮಾನ್ ಲೆಟ್ಸ್ ಗೋ. ಇವಾಗ ನಾವು ಬೈಕಲ್ಲಂತೂ ಹೋಗ್ತಾ ಇಲ್ಲ. ಸಾಗರ್ ಅಂತ ನನ್ನ ಫ್ರೆಂಡ್ ಇದ್ದಾನೆ, ಅಲ್ಲಿ ಹೋಗಿ ಅವನ ಹತ್ರ ಕಾರ್ ಇಸ್ಕೊಂಡು ವಿ ವಿಲ್ ಗೋ ಇನ್ ಕಾರ್. ಓಕೆ ಕಮಾನ್. ನೋಡಿ ಇವನೇ ನನ್ನ ಫ್ರೆಂಡ್ ಸಾಗರ್. ಹಾಯ್ ಮಾಡೋ ಮಚ್ಚಿ. ಅದೇ ಅಲ್ಲೇ ಇದೆಯಾ? ಸರಿ ಮಚ್ಚ, ಹೋಗ್ಬಿಟ್ಟು ಬಂದು ಬರ್ತೀನಿ. ಅದು ಒಳಗಡೆ ನಿಲ್ಲಿಸ್ಬಿಡ್ತೀಯ ಮಗ? ಸರಿ ಮಗ, ಬಾಯ್. ಲಿಯೋನ್ ಮಾತಾಡಿಸ್ಲಿಲ್ಲ ನಾನು. ಲಿಯೋ ಬಾಯ್, ಆಮೇಲೆ ಬಂದು ಸಿಗ್ತೀನಿ. ನೌ ವಿ ಆರ್ ಗೋಯಿಂಗ್. ನಾನಕ್ಕೆ ಈ ಕಡೆ ಬರ್ತಾಯಿದ್ದೀನಿ. ನನಗೆ ಡೋರ್ ತೆಗಿಯೋಕ್ಕೆ. ಆ ಥರ. ಓಕೆ ಲೆಟ್ಸ್ ಗೋ. 1.5 hour ರೀಚ್ ಆಗ್ತೀವಿ ಅಂತ ಅನ್ಸುತ್ತೆ. 5 ಆಗಲ್ಲ, ಬೇಗ ಹೋಗ್ತೀವಿ ನಾವು. 4:30 ರೀಚ್ ಆಗ್ತೀವಿ. ಬಟ್ ಅವ್ರು ಹೇಳಿರೋದು 5:15 ಅಷ್ಟೊಳಗಡೆ ಬನ್ನಿ ಅಂತ. 5:15 ಒಳಗಡೆ ಬಂದು ನಿಮ್ಮ ಸೀಟಿಂಗಲ್ಲಿ ಕೂತ್ಕೊಳ್ಳಿ ಅಂತ. ಅಲ್ಲಿ ಸ್ವಲ್ಪ ಟ್ರಾಫಿಕ್ ಅನಿಸುತ್ತೆ, ಮೇ ಬಿ ಅಲ್ಲಿ ಗೊತ್ತಿಲ್ಲ ಯಾವ ಥರ ಅಂತ. ಟ್ರಾಫಿಕ್ ಇಲ್ಲ ಅಂದರೆ ನಾವು ಆರಾಮಾಗಿ 5 ಗಂಟೆ ಒಳಗಡೆ ರೀಚ್ ಆಗ್ತೀವಿ. ಗೊತ್ತಾ ಹೋಗ್ಲಿ ನಾವು ಎಲ್ಲಿಗೆ ಹೋಗ್ತಾ ಇರೋದು, ಏನು ಪ್ರೊಸೆಸ್ ಅದೇನು ಅಂತ ಏನೂ ಗೊತ್ತಿಲ್ಲ ಅಲ್ವಾ? ಸುಮ್ಮನೆ ಕಿಕ್ಕಿ ಹೋಗ್ತಾ ಇದ್ದಾರೆ, ಹೋಗ್ತಾ ಇದ್ದೀನಿ. ಅಲ್ಲ, ಇವಾಗ ಹೋಗ್ತಾ ಇರೋದು ಏನು ಪ್ರೊಸೆಸ್, ಏನು ನಡೀತಾ ಇದೆ ಹೇಳೋ? ಅಲ್ಲಿ ಸಪ್ತಋಷಿ ಆರತಿ ಅಂತ ನಡೀತಾ ಇದೆ. ಸಪ್ತಋಷಿ ಆರತಿ ಬಗ್ಗೆ ಗೊತ್ತಾ? ಆಹ್ವಾನ ಅಲ್ಲ, ಸಪ್ತಋಷಿ ಆರತಿ ಅಂದ್ರೆ ಏನು ಗೊತ್ತಾ? ಇದೇ ಕೇಳ್ಬೇಕು ಅನ್ಕೊಂಡೆ ನಾನು ಆ್ಯಕ್ಚುಲಿ. ಶಿವನಿಂದ ವಿದ್ಯೆಗಳನ್ನು ಕಲ್ತಂಥ 7 ಜನ ಋಷಿಮಣಿಗಳು ಶಿವನನ್ನು ಬಿಟ್ಟು ಹೋಗಬೇಕಾದ್ರೆ ಶಿವನ್ನ ಕೇಳ್ತಾರೆ, ಶಿವನ್ ನಾವು ನಿಮ್ಮನ್ನು ಮತ್ತೆ ನೋಡಬೇಕಾದ್ರೆ ನಾವು ನಿಮ್ಮನ್ನು ಕರೆಯೋದು ಹೇಗೆ ಅಂತ. ಆಗ ಸಾಕ್ಷಾತ್ ಶಿವನೇ ಹೇಳ್ಕೊಟ್ಟಂಥ ಒಂದು ಪೂಜೆ. ಈ ಥರ ಮಾಡಿದ್ರೆ ನಾನು ಬರ್ತೀನಿ ಅಂತ ಶಿವನೇ ಹೇಳ್ಕೊಟ್ಟಂಥ ಪೂಜೆನ ಇವತ್ತಿಗೂ ಕೂಡ ಅದ್ರ ಒರಿಜಿನಾಲಿಟಿನ ಹಾಗೇ ಮೇಂಟೈನ್ ಮಾಡ್ತಾ ಕಾಶಿಯಲ್ಲಿ ಪೂಜೆ ಮಾಡ್ತಾರೆ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ, ಕಾಶಿಯಲ್ಲಿ ಪೂಜೆ ಮಾಡುವಂಥ ಪೂಜಾರಿಗಳೇ ಇಲ್ಲೂ ಬಂದು ಕೂಡ ಪೂಜೆ ಮಾಡೋದು. ಆ್ಯಂಡ್ ಇನ್ನೊಂದು ಕೋಇನ್ಸಿಡೆನ್ಸ್ ಏನು ಗೊತ್ತಾ, ಅಬ್ಸರ್ವ್ ಮಾಡಿದ್ಯಾ? ನಾವು ಫಸ್ಟ್ ವ್ಲಾಗ್ ಅಂತ ಮಾಡಿದ್ದು ಕೂಡ ಆದಿಯೋಗಿಗೆ ಹೋಗಿನೇ, ಚಿಕ್ಕಬಳ್ಳಾಪುರಗೆ. ಆ್ಯಂಡ್ ಇವಾಗ ಸಪ್ತಋಷಿ ಆರತಿಗೆ ಹೋಗ್ತಾ ಇದ್ದೀನಿ. ಹೋಪ್ ಮುಂದೆ ಇನ್ನೂ ಯಾವ್ದಾವ್ದಕ್ಕೆ ಹೋಗ್ತೀವಿ, ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ಸಪ್ತಋಷಿ ಆರತಿಗೆ ಹೋಗ್ತಾ ಇದ್ದೀನಿ ನೋಡೋದಕ್ಕೆ. ಆ್ಯಂಡ್ ತುಂಬ ಅಷ್ಟು ಹತ್ರದಲ್ಲೇ ಅಂತ. ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಲ್ಲಿ, ಯಾವ ಥರ ನನಗೆ ಫೀಲ್ ಆಗುತ್ತೆ ಅನ್ನೋದನ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ತುಂಬ ಕಾಯ್ತಾ ಇದ್ದೀನಿ. ಬೇಗ ಹೋಗಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿ ಬೇಗ ನಿಮಗೆ ಹೇಳ್ತೀನಿ. ನೆಕ್ಸ್ಟ್ ಟೈಮ್ ನೀವು ಕೂಡ ವಿಸಿಟ್ ಮಾಡಿ. ನೋಡಿ ಗೈಸ್, ಫುಲ್ಲು ಪಿಂಕ್ ಫ್ಲವರ್ಸು. ಯಾವ ಏರಿಯಾ ಇದು? ಪಿಂಕ್ ಅಂದ್ರೆ ಇಷ್ಟ ನನಗೆ. ಹೌದು, ಆಫ್ ಕೋರ್ಸ್. ಹೊಟ್ಟೋಯ್ತು. ಇಲ್ಲಿದ ನೋಡಿ, ಅವಾಗ್ಲಿಂದ ನೋಡ್ತಾ ಇದ್ದೀನಿ. ಕ್ವಶನ್ ಅನ್ಸ್ತೈತಲ್ಲ. ಇಲ್ಲ, ಕ್ವಶನ್ ಕೇಳು. ಇಲ್ಲ ಏನಾರು ತಿನ್ಬೇಕು ಅಂತ ಅನ್ನು. ಇವೆರಡು ಬಿಟ್ಟು, ಇಲ್ಲ ಅಂದ್ರೆ ನನ್ಗೆ ಸುಸ್ತಾಗ್ತೈತೆ ಮಲ್ಕೊಂತೀನಿ ಅನ್ನು. ಈ 3 ನೀ ಬಿಟ್ಟು ಇನ್ನೇನು ನಿನ್ ಬಾಯಿಲಿ ಬರುತ್ತೆ ಅದನ್ನ ಹೇಳ. ಎಲ್ಲಿ ಕುಡಿತಾ ಇದೆಯಾ? ತಿನ್ಬೇಕು, ಒಟ್ಟಿನಲ್ಲಿ ತಿನ್ಬೇಕು, ಕುಡಿಬೇಕು ಅಷ್ಟೇ. ತಿನ್ಬೇಕು, ಕುಡಿಬೇಕು, ಮಲಗಬೇಕು. ವೆರಿ ಗುಡ್. ಥ್ಯಾಂಕ್ ಯು. ಸಾಂಬ ಸದಾ ಶಿವ ಶಂಭೋ ಶಂಕರ ಅಕ್ಷಯ್, ಇವಾಗ ಹೋಗ್ತಾ ಇದೀವಲ್ಲ, ಸದ್ಗುರು ಅವ್ರು ಬಂದಿರ್ತಾರ, ಮಾತಾಡ್ಸ್ಬೋದು ಅವ್ರನ್ನ. ಮಾತಾಡ್ಸೋದಕ್ಕೆಲ್ಲ ಸಿಗಲ್ಲ ಅನ್ಸುತ್ತೆ, ನೋಡೋದಕ್ಕೆ ಸಿಗ್ತದೆ.
ಮಾತಾಡ್ಸೋದಕ್ಕೆ ಇನ್ನ ಟೈಮ್ ಬರುತ್ತೆ. ಬಟ್ ಈ ಇಯರ್ ಮುಗಿಯೋ ಅಷ್ಟರಲ್ಲಿ ಪಕ್ಕ ಮೀಟ್ ಮಾಡಿ ಅವ್ರ ಜೊತೆ ಒಂದು ವಿಡಿಯೋ ಆದ್ರೂ ಮಾಡ್ಕೊಂತೀವಿ. ಯಾ ದಟ್ ಈಸ್ ಫಾರ್ ಶೋರ್, ಡೆಫಿನೆಟ್ಲಿ. ಫಾರ್ ಶೋರ್. ಯಾರನ್ನ ಎತ್ಕೊಂಡು ಹೋಗ್ತಾ ಇದಾರೆ ಆಂಬ್ಯುಲೆನ್ಸ್ ಅಲ್ಲಿ ಈ ಕಡೆನು. ಅಯ್ಯಯ್ಯೋ ದೇವ್ರೇ, ನಂಗೆ ನೋಡಕ್ಕಾಗಲ್ಲಪ್ಪ. ಮೈ ಗಾಡ್, ಇದೇನಾ ಕಾರು? ಮತ್ತೆ ಅವ್ರು ಆ ಕಡೆ ಎಗ್ರಕೊಂಡಿದ್ದಾರೆ, ಈ ಕಡೆಯಿಂದ ಏನೋ ಗೊತ್ತಿಲ್ಲ. ಒಳಗಡೆ ಯಾರೋ ಕೂತಿದ್ದಾರೆ. ಬಸ್ ಗುದ್ದಿದೆ ಅನ್ಸುತ್ತೆ, ಆ ಕಡೆ ನೋಡು. ಓ ಮೈ ಗಾಡ್, KSRTC ಅದು. ಆ ಬಸ್ಗಳವ್ರ ತರ ವರ್ಸ್ಟ್ ಪೀಪಲ್ಸ್ ಇನ್ನೊಬ್ರು ಇಲ್ಲ ಅಪ್ಪ. ಎಷ್ಟೊಂದ್ ಜನ ಪರವಾಗಿಲ್ಲ, ನೀಟಾಗಿ ಓಡಿಸ್ತಾರೆ ಬಸ್ಗಳನ್ನ. ಬಟ್ ನಾನ್ ತುಂಬಾ ನೋಡಿದೀನಲ್ಲ, ಅವ್ರಿಗೆ ಹೆಂಗ್ ಬೇಕಂಗೆ ಎಳ್ದಾಡ್ತಿರ್ತಾರೆ ಗಾಡಿನ. ಅವ್ರು ಆ ಕಡೆ ಬಿದ್ದಿದ್ದಾರೆ. ಸ್ಪಾಟ್ ಅನ್ಸುತ್ತೆ ಪಕ್ಕ. ಸುಮ್ಮನೆ ಗೊತ್ತಾ? ಅಲ್ಲ, ಅಷ್ಟೊಂದ್ ಜನ ಇದ್ರಲ್ಲ, ಅದಕ್ಕೆ ಹೇಳಿದೆ. ಅಲ್ಲ ಅದೇನ್ ಸುಮ್ನೆ ಇಲ್ಲಿಂದ ಆ ಕಡೆ ಹೋಗಿದ್ದಾರೆ ಅವರು. ಸುಮ್ನೆ ಹೋಗಿಲ್ಲ ಕಡೆ, ಗುದ್ದಿರೋದಕ್ಕೆ ಹೋಗಿರೋದು. ಸುಮ್ನೆ ಹೋಗ್ತಾರ ಅವರು. ಅಂದ್ರೆ ಹೇಳಿದ್ದು ಅಷ್ಟು ಇದಾಗಿ ಅಂತ. ಏನು ಮಾಡಕ್ಕಾಗಲ್ಲ. ಆದ್ರೆ ನಂಗೊಂದು ಡೌಟು. ಏನಪ್ಪಾ ನಿನ್ ಡೌಟು? ನೀನ್ ನಿಜ ಕಣ. ಅಲ್ಲ, ಬಸ್ ಈ ಕಡೆ ನಿಂತಿದೆ, ಅವ್ರು ಆ ಕಡೆ ಇದಾರೆ, ಹೆಂಗೆ? ಸುಮ್ನೆ ಕಡೆ, ಅದು ಶೂಟಿಂಗ್ ನಡೀತಾ ಇದೆ ಅಲ್ಲಿ, ಆಕ್ಸಿಡೆಂಟ್ ಅಲ್ಲ. ಈ ಅಕ್ಷಯ್ ಒಬ್ರ ಬಗ್ಗೆ ಹಂಗ ಹೇಳ್ಸ್ಕೊಂಡ್ ಮಾತಾಡ್ಬಾರ್ದು. ಸರಿ, ಅಲ್ಲಿ ಪುಟ್ಗೌರಿ ಮದ್ವೆದು ಶೂಟಿಂಗ್ ನಡೀತಾ ಇತ್ತು, ಅದ್ರದಕ್ಕಂತೆ ಬಿಡ, ಏನಿಲ್ಲ. ಮ್ಯಾಪ್ ನೋಡೋದ್ ಕಲೀಲಿಲ್ವಲ್ಲಿ ನೀನು, ದೇವ್ರೇ ಶಿವ. ಇವಳ ಪ್ರಕಾರ ಏನ್ ಗೊತ್ತಾ, ಲೆಫ್ಟ್ ಅಂದ್ರೆ ಅದು ರೈಟ್ ಅಂದ್ರೆ ಅದು ಲೆಫ್ಟ್. ನನ್ಗೆ ಅರ್ಥ ಆಗ್ತದೆ. ಅದಕ್ಕೆ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ, ನಿಧಾನಕ್ಕೆ ಹೋದ್ರೂ ಪರವಾಗಿಲ್ಲ ಅಂತ ಮ್ಯಾಪ್ ನಾನೇ ನೋಡ್ತಾ ನಾನೇ ಗಾಡಿ ಓಡಿಸ್ತಾ ಇದ್ದೀನಿ. ಅಂದ್ರೆ ನಂಗೆ ಅದು ಇಷ್ಟ ಆಗಲ್ಲ ಫ್ರೆಂಡ್ಸ್. ನಿಂಗೆ ಇಷ್ಟ ಆಗ್ಬೇಕಂದ್ರೆ ಏನು ಪಿಂಕ್ ಕಲರ್ ಇರ್ಬೇಕಿತ್ತ ಮ್ಯಾಪ್? ಪಿಂಕ್ ಆಗಿ ಫ್ಲವರ್ಸ್ ಎಲ್ಲ. ಎಲ್ಲಿದೀವಿ ನಾವೀಗ? ರೋಡಲ್ಲಿ ಅಂತೆ, ಕಾರಲ್ಲಿ. ಅಯ್ಯೋ ಚೆನ್ನಾಗಿದೆ ಜಾಕ. ವಾವ್ ಅನ್ನಿಸ್ತಾ ಇದೆ ಪ್ಲೇಸ್ ನೋಡಿದ್ರೆ. P1 ಗೋ ಸ್ಟ್ರೈಟ್. ಥ್ಯಾಂಕ್ ಯು. ಪಾರ್ಕಿಂಗ್ ಬಂದ್ವಿ. ಸೂಪರ್ ಆಗಿದೆ ಅಲ್ಲ ಪಾರ್ಕಿಂಗ್. ಸ್ಪೇಷಿಯಸ್. ತೋರಿಸ್ತೆ ಅವ್ರಿಗೆ. P1 ಪಾರ್ಕಿಂಗ್ ಮುಂದೆ. ಥ್ಯಾಂಕ್ ಯು. ಇಲ್ಲೇ ಹಾಕೊಂಡ್ಬಿಟ್ರೆ ಬೆಸ್ಟು, ನಮ್ಗೆ ಹತ್ರ ಹೋಗೋದಕ್ಕೆ ಈಸಿ ಆಗ್ಬಿಡುತ್ತೆ. ಅಲ್ಲಿ ಹಾಕ್ಬಿಡಿ ಮತ್ತೆ ಎಲ್ಲ. ಅಷ್ಟೇ. ಎಷ್ಟು ಚೆನ್ನಾಗಿ ಗ್ರೀಟ್ ಮಾಡ್ತಾರಲ್ಲ ನಮಸ್ತೆ ಅಂತ, ನಂಗೆ ಅದು ಇಷ್ಟ ಆಯಿತು. ಇನ್ನರ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ಕೊತೀನಿ ನಾನು. ಸರಿ ಆಯಿತು, ಇವಾಗ ಹೇಳೋಣ. ಇವಾಗ ನಾನು ಜಾಸ್ತಿ ಮಾತಾಡಿಸ್ಬೇಡ. ನಾನು ಏನಂತಾರೆ ಡಿವೋಷನಲ್ ಸ್ಪೇಸ್. ಇವಾಗ ಅವನು ಮೌನ ವ್ರತ ಮಾಡ್ತಾನೆ. ಎಸ್, ಹೌದು. ಅಕ್ಷಯ್ ಅವರು ಬರ್ದಂತೆ. ಮತ್ತೆ ವ್ಲಾಗ್ ಹೇಗೆ ಮಾಡ್ತೀರಾ ಅಕ್ಷಯ್ ಅವರೇ? ಚಲೋ. ನೀವು ನೋಡ್ತಿರ್ಬೋದು, ಹಿಂದೆ ಆದಿಯೋಗಿ ಕಾಣಿಸ್ತಾ ಇದ್ದಾರೆ. ಇಷ್ಟು ಹತ್ರದಲ್ಲಿದ್ದಾರೆ, ನಮಗೆ ತುಂಬ ಹತ್ರದಲ್ಲಿದ್ದಾರೆ. ಇಲ್ಲಿ ನಮ್ಮ ಪಾರ್ಕಿಂಗ್. ಸೂಪರ್. ಅಲ್ಲಿಗೆ ಹೋಗ್ತಾ ಇರೋದೇನಕ್ಕೆ? ಹಾಂ, ಡಿಹೈಡ್ರೇಟ್ ಆಗಿದೆ ಬಾಡಿ. ಸುಮ್ಮನೆ ಇರು, ತೋರಿಸ್ಬೇಡ. ಅಲ್ಲ, ಶಿವ ಅಂತ ಬೇಡಕ್ಕೆ ಹೋಗ್ತಾ ಇದ್ರೆ ಲಿಪ್ಸ್ಟಿಕ್, ಲಿಪ್ ಕೇರ್. ಸರಿ ಆಯಿತು. ಹತ್ರದಲ್ಲಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಪ್ಲೇಸ್. ದಯವಿಟ್ಟು ಹಾಡು ಹೇಳ್ಬೇಡ ಪ್ಲೀಸ್. ಶಿವನ್ ಟೆಂಪಲ್ಗೆ ಬಂದು ಕೃಷ್ಣ ಕೃಷ್ಣ ಅಂತ ಇದೆ. ಎಲ್ಲರೂ ಓರೇ ಅಲ್ಲ, ಅದು ಅವರೇ ಓರೆ ಅಂತ. ಎಲ್ಲರೂ ಓರೆ. ಇಲ್ಲೇನಾ? ಡನ್.
dinner will be provided. If you have time constraints, you can from after Suspension, you can directly go to the Thank you. dinner. ನಮಸ್ಕಾರ. And there will be volunteers to thank you. ಥ್ಯಾಂಕ್ ಯು ಮೇಡಮ್. ನಮಸ್ಕಾರ. ಇವ್ರು ಬರ್ತಾರಾ ನಮ್ಮ ಜೊತೆ? So 8:15 when it ends, Okay. me or some other akkas, you see that akka red? Yeah. So both of us will be here. Okay. You can come and we will guide you. Sure. So would you like to have dinner or would you like to watch Divya Darshanam after? Afterwards. Afterwards you want to watch Divya Yes. Darshanam? So we'll guide you. This is the area Okay. of Divya Darshanam. Okay. You can watch Divya Darshanam here and then have dinner. Okay. So dinner will be at the back at Program Hall 1. Okay. We'll be anywhere here. ನಮಗೆ ರೆಕಾರ್ಡ್ ಮಾಡೋದಕ್ಕೆ ಅವಕಾಶ ಇರಲಿಲ್ಲ, ಬಟ್ ಪೂಜೆ ಮಾತ್ರ ಯಾವ ಥರ ಆಯಿತು ಅಂದರೆ ಒಬ್ಬೊಬ್ಬೊಬ್ಬೊಬ್ಬ ತಲೆ ಧಿಮ್ ಅನ್ನೋ ಥರ ಪೂಜೆ ಮಾಡಿದ್ರು. ನೀವೇನು ನೋಡ್ತಾ ಇದ್ದೀರಾ, ಇದೇ ಲಿಂಗಕ್ಕೆ ಇವಾಗ ಕಾಶಿಯಿಂದ 7 ಜನ ಋಷಿಗಳು ಬಂದು ಮಾಡುವಂಥದ್ದು ಪೂಜೆನ. ಜಸ್ಟ್ ಇವಾಗ ಸಪ್ತಋಷಿ ಆರತಿನ ಮುಗಿಸ್ಕೊಂಡು ಆಚೆ ಬರ್ತಾ ಇದ್ದೀವಿ. ಆಚೆ ದಿವ್ಯ ದರ್ಶನನ ನೋಡೋದಕ್ಕೆ. ನನ್ನಿಂದ ಏನು ಕಾಣಿಸ್ತಾ ಇದೆ, ಆ ಶಿವನಿಗೆ ಲೈಟಿಂಗ್ಸಲ್ಲಿ ಆ ಒಂದು ಸ್ಟೋರಿನ ಹೋಗುತ್ತೆ. ಶಿವ ಅಂದರೆ ಯಾರು, ಆದಿಯೋಗಿ ಅಂದರೆ ಏನು, ಯೋಗ ಅನ್ನೋದು ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದ್ರ ಡೀಟೇಲ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಅದು ಪ್ಲೇ ಆಗ್ತಾ ಹೋಗುತ್ತೆ. ಅದಾದಮೇಲೆ ನೀವು ನೋಡಿ ಹಾಗಿದ್ದಿದ್ದ ಲಿಂಗನ ಹೇಗೆ ಮಾಡಿದ್ದಾರೆ, ನಿಜವಾಗ್ಲೂ ಶಿವ ಕೂತಿರೋ ಥರ ನನಗೆ ಕಾಣಿಸ್ತಾ ಇದೆ. ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ. ಸಪ್ತಋಷಿ ಆರತಿ ಮಾಡಬೇಕಾದ್ರೆ ವಾಟ್ ಐ ಫೆಲ್ಟ್, ಆ ವೈಬ್ರೇಷನ್ ಏನಿತ್ತು, ಅವ್ರು ಹಾಡುವಂಥ ಒಂದು ಹಾಡಿನ ವೈಬ್ರೇಷನಲ್ಲಿ ನಾವು ಇದನ್ನು ನೋಡ್ತೀವಿ, ಶಿವನ ನೋಡ್ತೀವಿ ಅನ್ನೋ ಥರ ಇತ್ತು. ನಿಜವಾಗ್ಲೂ ತುಂಬ ತುಂಬ ಅದ್ಭುತವಾಗಿತ್ತು ಸಪ್ತಋಷಿ ಆರತಿ. ನೆಕ್ಸ್ಟ್ ಟೈಮ್ ಎವ್ರಿ ಟೈಮ್ ಬರಬೇಕು ಅಂತ ಅನಿಸ್ತದೆ. ಇಟ್ಸ್ ವೆರಿ ಡಿವೈನ್ಫುಲ್ ಆಗಿತ್ತು. ಪೂರ್ಣ ಪ್ರಮಾಣವಾಗಿ ಮಾತಾಡೋಕ್ಕೂ ಆಗ್ತಾಯಿಲ್ಲ ನನಗೆ. ಇನ್ನೂ ಆ ಝೋನಲ್ಲೇ ಇದ್ದೀನಿ. ಇವಾಗ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಆಮೇಲೆ ಕಾರಲ್ಲಿ ಹೋಗ್ತಾ ಮಾತಾಡ್ತೀನಿ. ಹೇಗಿತ್ತು ಆರತಿ? ಸಖತ್ತಾಗಿತ್ತು. ಅದು ಲಾಸ್ಟಲ್ಲಿ ಶಯನ ಆರತಿ ಮಾಡ್ತಾ ಇದ್ರಲ್ಲ, ಸಖತ್ತಾಗಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂದರೆ. ಹೌದಾ? ಶಯನ ಆರತಿ ಇಷ್ಟ ಆಯ್ತಾ ಇಲ್ಲ ಸಪ್ತಋಷಿ ಆರತಿ ಇಷ್ಟ ಆಯ್ತಾ? ಎರಡು ಇಷ್ಟ ಆಯಿತು, ಬಟ್ ಶಯನ ಆರತಿ ತುಂಬ ಇಷ್ಟ ಆಯಿತು. ಓಕೆ. ನೆಕ್ಸ್ಟ್ ನಾವು ಬಂದಿದ್ದೆ ಪ್ರಸಾದ ಮಾಡೋದಕ್ಕೆ. ನಾನು ಮೈಸೂರಿಂದ ಇವತ್ತು ಬೆಳಗ್ಗೆನೇ ಹೊರಟು ಬಂದಿದ್ದರಿಂದ ಕರೆಕ್ಟಾಗಿ ಏನೂ ತಿಂದೇ ಇರಲಿಲ್ಲ, ಇವಾಗಲೇ ತಿಂತಾ ಇರೋದು. ಹಬ್ಬ, ಅಷ್ಟು ನೆಮ್ಮದಿ ಆಯ್ತಪ್ಪ ನನಗಂತೂ. ಪ್ರಸಾದ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಏನಿದೆ ಯಾಕಾಯಿ ಇದು? ಬೂದ್ಗುಂಬಳಕಾಯಿನ ಶೋರ್. ಇಡೀ ದಿನ ತಿಂದೆ, ಒಂದು ದಿನ ಊಟ ಮಾಡಿದೆ, ಒಂದು ದಿನ. ಶಿವ, ಇಡೀ ಭಿಕ್ಷಾ ಹಾಲು ಖಾಲಿಯಾಗಿ ಎಲ್ಲರೂ ಹೋದರು, ಒಬ್ಬರಾದರೂ ಇರಬಾರ್ದ? ಒಂದು ದಿನ ತಿಂದ್ಲು. ಶಿವ ಅರ್ಪಣಂ. ತಿನ್ನು. ಊಟ ಅಂತೂ ಸೂಪರಾಗಿತ್ತು. ಮೈ ಗಾಡ್ ಅಪ್ಪ, ಬೆಳಗ್ಗೆಯಿಂದ ಉಪವಾಸ ಇದ್ದೆ. ಎಷ್ಟು ಒಳ್ಳೆ ಊಟ ಅಂದರೆ ನಿಧಾನಕ್ಕೆ ಕೂತ್ಕೊಂಡು ತಿಂದಿದ್ದೀನಿ. ಇಡೀ ಜನ ಅಲ್ಲಿ ಹಾಲಲ್ಲಿರೋರೆಲ್ಲರೂ ಖಾಲಿ ಆದರೂ ನಾನು ಒಬ್ಬಳೇ ಕೂತ್ಕೊಂಡು ಚೆನ್ನಾಗಿ ತಿಂದಿದ್ದೀನಿ. ಸಖತ್ ಅಮೃತ ಥರ ಫೀಲ್ ಆಯಿತು ನನಗಂತೂ. ಇವತ್ತಿನ ಡೇ ಮಾತ್ರ ಸೂಪರಾಗಿತ್ತು. ಮಸ್ತ್ ಎಕ್ಸ್ಪೀರಿಯನ್ಸ್. ನನ್ನ ಲೈಫಲ್ಲೇ ಯಾವತ್ತೂ ಈ ಥರ ಡಿವೋಟ್ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. ಅಷ್ಟು ಚೆನ್ನಾಗಿತ್ತು. ಒಂದೊಂದು ಪೂಜೆ ಕೂಡ, ಒಂದೊಂದು ಅವ್ರು ಹೇಳ್ತಿದ್ದಿದ್ದು ಶ್ಲೋಕಗಳು ಕೂಡ ತುಂಬ ಚೆನ್ನಾಗಿತ್ತು.
ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ.